ನಮಸ್ಕಾರ ಸ್ನೇಹಿತರೆ, ಕಾವ್ಯಾಸ್ ಓಮ್ ಫುಡ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ಇವತ್ತಿನ ರೆಸಿಪಿ ಮಂಡ್ಯ ಸೈಡಲ್ಲಿ ಮಾಡುವಂಥ ಮಟನ್ ಸಾಂಬಾರ್ ರೆಸಿಪಿ. ಬನ್ನಿ ಮಾಡೋಣ. ನಾನಿಲ್ಲಿ ಮೊದಲು 1 kg ಮಟನ್ನ ಚೆನ್ನಾಗಿ ತೊಳೆದು ನೀರು ಸೋರಿಸಿ ಇಟ್ಕೊಂಡಿದ್ದೀನಿ. ಇದಕ್ಕೀಗ ಮಸಾಲೆಗಳನ್ನ ರೆಡಿ ಮಾಡೋಣ. ಫಸ್ಟು ಅರಿಶಿನ ಈರುಳ್ಳಿ ಮಸಾಲೆ, ನೆಕ್ಸ್ಟು ಕಾಯಿ ಮಸಾಲೆ, ನೆಕ್ಸ್ಟು ಖಾರದ ಪುಡಿ, ಖಾರ ಮಸಾಲೆ. ಮೊದಲಿಗೆ ನಾನಿಲ್ಲಿ ಮೀಡಿಯಮ್ ಸೈಜ್ 4 ಈರುಳ್ಳಿ ತಗೊಂಡಿದ್ದೀನಿ, 4 ಬೆಳ್ಳುಳ್ಳಿ ಬಿಡಿಸಿಟ್ಕೊಂಡಿದ್ದೀನಿ, 2 ಇಂಚ್ ಶುಂಠಿ ತೊಳೆದು ಪೀಸ್ ಮಾಡಿಟ್ಟಿದ್ದೀನಿ, 1 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಪುದೀನ ಸೊಪ್ಪು ಜಾಸ್ತಿ ಬೇಡ, ಸ್ವಲ್ಪ ಕೊತ್ತಂಬರಿ, 1.5 ಇಂಚಷ್ಟು ಚಕ್ಕೆ, 1 ಏಲಕ್ಕಿ, 4 ಲವಂಗ. ಇಷ್ಟಕ್ಕೆ ನಾವೀಗ ಸ್ವಲ್ಪ ಅರಿಶಿನ ಹಾಕಿ ನೀರು ಹಾಕ್ದೇನೆ ಚೆನ್ನಾಗಿ ನೈಸಾಗಿ ರುಬ್ಬಿಟ್ಕೊಂಡ್ರೆ ಆಯಿತು. ಅರಿಶಿನ ಈರುಳ್ಳಿ ಖಾರ ರೆಡಿಯಾಗಿರುತ್ತೆ. ಇಷ್ಟು ನೈಸಾಗಿ ರುಬ್ಬಿಟ್ಕೊಂಡ್ರೆ ಆಯಿತು. ಈಗ ನಾವು ನೆಕ್ಸ್ಟು ಖಾರದ ಪುಡಿ ಖಾರ ರೆಡಿ ಮಾಡೋಣ. ದೊಡ್ಡ ಚಮಚದಲ್ಲಿ 3 ಚಮಚ ಆಗೋಷ್ಟು ನಾನು ಮಟನ್ ಸಾಂಬಾರ್ ಪೌಡರ್ನ ಹಾಕ್ತಿದ್ದೀನಿ. ಈ ಮಟನ್ ಸಾಂಬಾರ್ ಪೌಡರ್ಗೆ ಅರ್ಧ ಗ್ಲಾಸಷ್ಟು ನೀರು ಹಾಕಿ ಗಂಟಿಲ್ದಿರೋ ಥರ ಕೈಯಲ್ಲಿ ಚೆನ್ನಾಗಿ ತಿರುವಿಟ್ರೆ ಆಯಿತು. ಖಾರದ ಪುಡಿ ಖಾರ ರೆಡಿಯಾಗಿರುತ್ತೆ. ನಂತರ ನಾನಿಲ್ಲಿ 1 ಮೀಡಿಯಮ್ ಸೈಜ್ ತೆಂಗಿನಕಾಯಿನ ತುರಿದಿಟ್ಕೊಂಡಿದ್ದೀನಿ. ಅದಕ್ಕೆ 1 ಟೊಮೊಟೊ, 1 ಟೇಬಲ್ ಸ್ಪೂನ್ ಆಗೋಷ್ಟು ಹುರ್ಗಡ್ಲೆ ಹಾಕಿದ್ದೀನಿ. ನಿಮಗೆ ಸಾಂಬಾರು ಕ್ವಾಂಟಿಟಿ ಕಮ್ಮಿ ಬೇಕು ಅಂದರೆ ಕಮ್ಮಿ ಕಾಯಿ ಹಾಕಿ. ಅದನ್ನು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ನೈಸಾಗಿ ರುಬ್ಬಿಟ್ಕೊಂಡಿದ್ದೀನಿ. ಈಗ 1 ಕುಕ್ಕರ್ಗೆ 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ ನಾನೀಗ ಮಟನ್ನ ಉರಿಯೋಕೆ ಇಡ್ತಿದ್ದೀನಿ. ಮಟನ್ನ 20 ರಿಂದ 25 ನಿಮಿಷಗಳ ಕಾಲ ಹೈ ಫ್ಲೇಮಲ್ಲಿ ಚೆನ್ನಾಗಿ ಉರಿಬೇಕು ಸ್ನೇಹಿತರೆ. ನಾವು ಈ ಹಂತದಲ್ಲಿ ಮಟನ್ನ ಚೆನ್ನಾಗಿ ಹುರಿದಿಲ್ಲ ಅಂದರೆ ಸಾಂಬಾರು ಟೇಸ್ಟ್ ಚೆನ್ನಾಗಿರಲ್ಲ. ಹೀಗೆ ಮಟನ್ನೆಲ್ಲ ಹುರಿದು ಚೆನ್ನಾಗಿ ಅದೇ ನೀರು ಬಿಡುತ್ತೆ. ಆವಾಗ ಸ್ವಲ್ಪ ಉಪ್ಪು ಹಾಕಬೇಕು. ಯಾಕಂದರೆ ನಾವು ಕಾಯಿ ಮಸಾಲೆ ಹಾಕಿದಾಗಲೂ ಉಪ್ಪು ಹಾಕಬೇಕಾಗುತ್ತೆ. ಹಂಗಾಗಿ ನಾವೀಗ ಅರ್ಧದಷ್ಟು ಉಪ್ಪು ಹಾಕಿ 5 ರಿಂದ 10 ನಿಮಿಷ ಚೆನ್ನಾಗಿ ಹುರಿದು ನಂತರ ಇದಕ್ಕೆ ಅರಿಶಿನ ಈರುಳ್ಳಿ ಖಾರ ಹಾಕಬೇಕು. ಖಾರ ಎಲ್ಲ ಚೆನ್ನಾಗಿ ಹೊಂದಾಣಿಕೆ ಆಗೋ ತನಕ ತಿರುವಿ ಇದಕ್ಕೆ ಎಷ್ಟು ಬೇಕೋ ಅಷ್ಟು, ಅಂದರೆ ಇದರಲ್ಲೇ ಮಟನ್ನಲ್ಲೇ ನೀರು ಬಿಟ್ಟಿದೆ. ಇನ್ನು 1 ರಿಂದ 1.5 ಗ್ಲಾಸಷ್ಟು ಚಿಕ್ಕ ಗ್ಲಾಸಲ್ಲಿ ನೀರು ಹಾಕಿ, ಎಳೆ ಮಟನ್ ಆದರೆ 3 ವಿಷಲ್ಲು, ಸ್ವಲ್ಪ ಬಲ್ತಿರೋ ಮಟನ್ ಆದರೆ 4 ರಿಂದ 5 ವಿಷಲ್ಲು ಮೀಡಿಯಮ್ ಫ್ಲೇಮಲ್ಲಿ ಕೂಗಿಸಿದ್ರೆ ಆಯಿತು. ಮಟನ್ ಚೆನ್ನಾಗಿ ಬೆಂದಿರುತ್ತೆ. ಈಗ ನಾನು ಬೆಂದಿರೋ ಮಟನ್ನ ಬೇರೆ ಪಾತ್ರೆಗೆ ತಗೊಂಡಿದ್ದೀನಿ. ಈಗ ಅದಕ್ಕೆ ನಾವು ಖಾರದ ಪುಡಿ ಮಸಾಲೆನ ಹಾಕ್ತಿದ್ದೀವಿ. ಈ ಖಾರ ಮಸಾಲೆ 15 ರಿಂದ 20 ನಿಮಿಷಗಳ ಕಾಲ ಚೆನ್ನಾಗಿ ಹೈ ಫ್ಲೇಮಲ್ಲಿ ಬೇಯಿಸಬೇಕು. ಇಲ್ಲಾಂದರೆ ಸಾಂಬಾರು ಹಸಿ ಖಾರ ವಾಸನೆ ಹೊಡೆಯುತ್ತೆ. ಇವಾಗ ಇದು ಚೆನ್ನಾಗಿ ಬೆಂದಿರೋದಕ್ಕೆ ನಾನು ಕಾಯಿ ಮಸಾಲೆ ರುಬ್ಬಿಟ್ಕೊಂಡಿರೋದನ್ನ ಹಾಕ್ತಿದ್ದೀನಿ. ಈ ಸ್ಟೇಜಲ್ಲಿ ನೀವು ನಿಮಗೆ ಸಾಂಬಾರು ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ನೀರು ಹಾಕ್ಕೊಂಡು, ಮತ್ತು ಇವಾಗ ಸ್ವಲ್ಪ ಉಪ್ಪು ಹಾಕ್ಕೊಂಡು, ಫಸ್ಟ್ ನಾವು ಮಟನ್ ಉರಿಬೇಕಾದ್ರೂ ಉಪ್ಪು ಹಾಕಿರ್ತೀವಿ, ಅದನ್ನು ಗಮನದಲ್ಲಿ ಇಟ್ಕೊಂಡು ಇವಾಗ ಎಷ್ಟು ಬೇಕೋ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ 5 ರಿಂದ 10 ನಿಮಿಷ ಹೈ ಫ್ಲೇಮಲ್ಲಿ ಕುದಿಸಿದ್ರೆ ಆಯಿತು. ಸಾಂಬಾರು ರೆಡಿಯಾಗುತ್ತೆ. ಯಾವುದೇ ಕಾರಣಕ್ಕೂ ಈ ಹಂತದಲ್ಲಿ ಮುಚ್ಚಕ್ಕೆ ಹೋಗ್ಬಿಡಿ, ಸಾಂಬಾರು ಉಪ್ಪನ್ನೆಲ್ಲ ಸುರಿದೋಗುತ್ತೆ. ಕಾಯಿ ಮಸಾಲೆ ಹಾಕಿದ್ಮೇಲೆ ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. 5 ರಿಂದ 10 ನಿಮಿಷ ಅಥವಾ 10 ನಿಮಿಷಕ್ಕೂ ಕಮ್ಮಿ ಈ ಥರ ಕುದಿ ಬಂದು ಒಂದು 2-3 ಸಲ ಈ ಥರ ಕುದಿ ಬಂದರೆ ಆಯಿತು. ಸಾಂಬಾರು ರೆಡಿಯಾಗಿರುತ್ತೆ. ನೋಡಿ, ಈ ಥರ ರೆಡಿಯಾಗಿದೆ ಸಾಂಬಾರು. ರುಚಿ ಅಂತೂ ತುಂಬ ಚೆನ್ನಾಗಿರುತ್ತೆ. ನೀವೊಂದು ಸಲ ಟ್ರೈ ಮಾಡಲೇಬೇಕು ಸ್ನೇಹಿತರೆ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.